ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಪ್ಪ? ಅಂತೂ ಸೂಪರ್ ಆಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಯಾರ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀವಿ ಅಂದರೆ DR ಬ್ರೋ. ನಿಮ್ಮೆಲ್ಲರಿಗೂ ಗೊತ್ತು, ಇವರು ತುಂಬ ಜನಕ್ಕೆ ಪರಿಚಯ ಇದ್ದಾರೆ. ಡಾಕ್ಟರ್ ಬ್ರೋ ಅಂತ. ಇವರ ನಿಜವಾದ ಹೆಸರು ಏನಂದರೆ ಗಗನ್ ಅಂತ, ಗಗನ್ ಶ್ರೀನಿವಾಸ್. ಇವರು ಒಂದು ಸಾಮಾನ್ಯವಾದ ಅಷ್ಟೇ ಅಂದರೆ ಹೈ ಲೆವೆಲಲ್ಲ ಕಮ್ಮಿನೂ ಅಂತಲ್ಲ, ಒಂದು ಮಧ್ಯಮ ಕುಟುಂಬದಲ್ಲಿ ಹುಟ್ಟುತ್ತಾ ಇವರು ಎಜುಕೇಷನ್ ಮಾಡ್ಕೊಳ್ತಾ ಇರ್ತಾರೆ. ಹಂಗೆ ಯೂಟ್ಯೂಬ್ಗೆ ಜಂಪ್ ಆಗ್ತಾರೆ. ಇವ್ರದ್ದು ಯಾವುದೋ ಒಂದು ಗ್ರ್ಯಾಜುಯೇಷನ್ ಮುಗ್ದಿದೆ, ಇವತ್ತು ಫೇಮಸ್ ಆಗಿರ್ತಾರೆ. ಆವಾಗ ಪಾಕಿಸ್ತಾನ್ ಬಾರ್ಡರಲ್ಲಿ ಅಂತ ಒಂದು ವಿಡಿಯೋ ಮಾಡಿರ್ತಾರೆ. ಆವಾಗ ಅಲ್ಲಿಂದೆಲ್ಲ ಇಂಡಿಯಾಗೆ ಬಂದ ಮೇಲೆ ಇವರು ಹೀಗೆ ಅಫ್ಘಾನಿಸ್ತಾನಿಗೆ ತಾಲಿಬಾನ್ ಜೊತೆಲ್ಲ ಮಾತಾಡಿ ಇಂಡಿಯಾಗೆ ಬಂದ ಮೇಲೆ ಇವ್ರಿಗೊಂದು ಇಂಟರ್ವ್ಯೂ ಕರೀತಾರೆ. ಆ ಇಂಟರ್ವ್ಯೂಲ್ಲಿ ಇವ್ರಿಗೊಂದು ಕ್ವಶನ್ ಕೇಳ್ತಾರೆ, ನೀವು ಯಾಕೆ DR ಬ್ರೋ ಅಂತ ನಿಮ್ಮ ಚಾನಲ್ಗೆ ಹೆಸರು ಇಟ್ರಿ, ಯಾಕೆ ಆ ಥರ ಇಟ್ರಿ ಅಂತ ಕೇಳ್ತಾರೆ. ಆವಾಗ ಇವ್ರು ಹೇಳ್ತಾರೆ, ಡಾಕ್ಟ್ರು ಹೆಂಗೆ ಮನುಷ್ಯನ ಆಪರೇಷನ್ ಮಾಡಿ ಚೆನ್ನಾಗಿ ಗುಣ ಮಾಡ್ತಾನೋ, ನಾನು ಹಂಗೆ ಒಂದು ಪ್ಲೇಸ್ನ ಆಪ್ರೇಷನ್ ಮಾಡಿ ಒಂದು ಜಾಗವನ್ನು ಸಂಕ್ಷಿಪ್ತವಾಗಿ ಅದ್ರ ಬಗ್ಗೆ ತಿಳ್ಕೊಂಡು ಜನರಿಗೆ ತಿಳಿಸ್ತೀನಿ ಅಂತ ಈ ಥರ ಹೇಳ್ತಾರೆ ಅವ್ರ ಸ್ಟೋರಿನ. ಇವ್ರು ತುಂಬಾ ಖುಷಿಯಾಗುತ್ತೆ. ಸಾಮಾನ್ಯವಾಗಿ ನಾವೆಲ್ಲರೂ ನಾವು ಸಿಂಗಲಾಗಿ ಈ ಥರ ಕೂತ್ಕೊಂಡು ಮಾತಾಡೋದೇ ಬೇರೆ. ಒಂದು 100 ಜನ ಇದ್ದಾಗ ಹಿಂಗೆ ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಮಾತಾಡೋದು ತುಂಬಾ ಕಷ್ಟ. ಯಾಕಂದರೆ ಅದಕ್ಕೆ ಧೈರ್ಯ ಬೇಕು, ತುಂಬಾ ಧೈರ್ಯ ಬೇಕು. ಮಾತಾಡುವಂಥ ಒಂದು ಕಲೆ ಇರಬೇಕು ಮನುಷ್ಯನಿಗೆ. ನನಗೂ ಕೂಡ ಯೂಟ್ಯೂಬ್ ಚಾನಲ್ ಶುರು ಮಾಡಬೇಕು ಅಂತ ಅನಿಸಿದ್ದೆ ಇವರಿಂದ. ಅಂದರೆ ನಾನು ಆ್ಯಕ್ಚುಲಿ ಶುರು ಮಾಡಿದ್ದೆ ಆವಾಗ ಒಂದು ಟೈಮಲ್ಲಿ. ಆಮೇಲೆ ಮತ್ತೆ ನಾನು ಯೂಟ್ಯೂಬ್ ಚಾನಲ್ನ ಶುರು ಮಾಡಬೇಕು ಅಂತ ಅನಿಸಿದ್ದು ಇವರಿಂದಾನೇ. ಇವ್ರ ವೀಡಿಯೋಸ್ ನೋಡೀನಿ. ನನಗೆ ಇವರ ಫಸ್ಟ್ ವೀಡಿಯೋಸ್ ಯಾವುದು ಸಿಕ್ಕಿದ್ದು ಅಂದರೆ ಅದೇ ಪಾಕಿಸ್ತಾನ ಬಾರ್ಡ್ರಲ್ಲಿ ಅಲ್ಲಿ ನಿಂತ್ಬಿಟ್ಟು ನಾನು ಪಾಕಿಸ್ತಾನಕ್ಕೆ ಹೋಗ್ತಾಯಿದ್ದೀನಿ ಅಂತ ಒಂದು ವೀಡಿಯೋ ಮಾಡಿದ್ರಲ್ಲ, ಆ ವಿಡಿಯೋ ನನಗೆ ಇವರು ಫಸ್ಟ್ ವೀಡಿಯೋ ನಾನು ನೋಡಿದ್ದು ಇವ್ರದ್ದು. ಅಲ್ಲಿಂದ ಕಂಟಿನ್ಯೂ ವಾಚ್ ಮಾಡ್ಕೊಂಡ್ಬಂದೆ. ತುಂಬಾ ವೀಡಿಯೋಸ್ ಮಾಡಿದ್ದಾರೆ, ಒಳ್ಳೊಳ್ಳೆ ಜಾಗಗಳನ್ನ ತೋರಿಸಿದ್ದಾರೆ ಕನ್ನಡಿಗರಿಗೆ. ತುಂಬಾ ಖುಷಿಯಾಗೋಂಥ ವಿಷಯ. ತುಂಬಾ ಸಿಂಪಲ್ ಆಗಿದೆ, ತುಂಬಾ ಒಳ್ಳೆ ಆರ್ಟ್ ಇರೋ ಪರ್ಸನ್ ಅಂತ ಹೇಳ್ಬೋದು ಇವ್ರನ್ನ. ಇವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ ಬಿಡಿ. ತುಂಬಾ ನನಗೆ ಗೊತ್ತಿರೋ ಹಾಗೆ ತುಂಬಾ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ, ಅದರಲ್ಲಿ ಇವರು ಸೇರ್ತಾರೆ. ಅಂದರೆ ಇವ್ರನ್ನ ಯಾರೂ ದ್ವೇಷ ಮಾಡೋದಿಲ್ಲ, ಯಾರೂ ಹೇಟ್ ಮಾಡೋದಿಲ್ಲ, ಎಲ್ಲರೂ ಅಪ್ಕೊಳ್ತಾರೆ, ಇಷ್ಟಪಡ್ತಾರೆ ಮನಸ್ಸಿಂದ. ಅಂಥ ಒಬ್ಬ ಒಳ್ಳೆ ಯೂಟ್ಯೂಬ್ ಕ್ರಿಯೇಟರ್ ಅಂದರೆ ತಪ್ಪಾಗಲ್ಲ ಇವ್ರನ್ನ. ಓದಲ್ಲಿ ಹೇಳ್ಬೇಕಂದ್ರೆ ಒಂದು 10 ಜನ, ಒಂದು 100 ಜನನೂ ಇದ್ದಾಗ ಅವರೆದುರಿಗೆ ಕಾನ್ಫಿಡೆನ್ಸಾಗಿ ಮಾತಾಡೋದಿದೆಯಲ್ಲ, ಅದು ತುಂಬ ಕಮ್ಮಿ ಜನಕ್ಕೆ ಬರುತ್ತೆ. ಆ ಧೈರ್ಯ ತುಂಬಾ ಕಮ್ಮಿ ಜನಕ್ಕೆ. ನಾನು ಕೂಡ ಆ ಥರ ಮಾತಾಡಿದ್ದೀನಿ. ನನಗೆ ಯಾಕೋ ಸರಿಯಾಗಿ ವ್ಯಕ್ತಪಡಿಸೋಕ್ಕಾಗಲಿಲ್ಲ ಅಂದ್ಬಿಟ್ಟು ನಾನು ಆ ಸಬ್ಜೆಕ್ಟ್ನ ಬಿಟ್ಟು ಈ ಚಾನಲ್ನ ನಡ್ಸ್ಕೊಂಡು ಹೋಗ್ತಾಯಿದ್ದೀನಿ. ಮತ್ತು ಆ ಚಾನಲ್ ನಡೆಸ್ತೀನಿ, ಅದು ಡೈಲಿ ವ್ಲಾಗ್ಸ್ ಮಾಡ್ತೀನಿ ಅದರಲ್ಲಿ. ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಸಂಚಾರಿ ಮಹೇಶ್ ಅಂದ್ಬಿಟ್ಟು ಆ ಚಾನಲ್ ಹೆಸರು. ಹಾಗೆ ಇನ್ಸ್ಟಾಗ್ರಾಮು ಸಂಚಾರಿ ಮಹೇಶ್ ಅಂತಲೇ ಇದೆ, ಅದು ಕೂಡ ಹೋಗಿ ಫಾಲೋ ಮಾಡಿ. ಇವರು ವೀಡಿಯೋಸ್ ಮಾಡ್ತಾಯಿರ್ತಾರೆ, ತುಂಬ ವೀಡಿಯೋಸ್ ಮಾಡ್ತಾಯಿರ್ತಾರೆ. ನನಗೆ ಇವರು ತುಂಬ ವೀಡಿಯೋಸಲ್ಲಿ ಪಾಪ್ಯುಲರ್ ಆಗಿ ಇವ್ರ ಚಾನಲ್ನ ಪಾಪ್ಯುಲರ್ ಮಾಡಿಕೊಟ್ಟಂಥ ವೀಡಿಯೋ ಯಾವುದು ಅಂದರೆ ಚೋರ್ ಬಜಾರ್ ಅಂತ ಒಂದು ವೀಡಿಯೋ ಮಾಡಿದ್ದರು. ಈಗೇನು ನೀವು ತುಂಬಾ ವೀಡಿಯೋಸ್ ನೋಡಿರ್ತಾರೆ, ಹಲವಾರು ಯೂಟ್ಯೂಬರು ಚೋರ್ ಬಜಾರ್ದು ವೀಡಿಯೋಸ್ ಮಾಡಿದ್ದಾರೆ. ಆವಾಗ ಇವ್ರು ಮಾಡಿದ್ರು, ಫಸ್ಟ್ ಇವರೇ ಮಾಡಿದ್ದಾರೋ ಅಥವಾ ಯಾರೋ ಮಾಡಿದಾರೋ ನನಗೆ ಗೊತ್ತಿಲ್ಲ. ಆದರೆ ಇವ್ರು ಮಾಡಿದಾಗ ತುಂಬ ಜನರಿಗೆ ಈ ಥರ ಅಂತ ಗೊತ್ತಾಯಿತು. ಇವರು ಮೋಸ್ಟ್ಲಿ ಬೆಂಗಳೂರಲ್ಲಿ ಇರೋದ್ರಿಂದಾನೇ ಯಾಕೆ ಅದನ್ನು ತೋರಿಸ್ಬಾರ್ದು, ಒಂದು ಸಾರಿ ತೋರಿಸೋಣ ಹೋಗ್ಬಿಟ್ಟು ಅಂತ ಅವರೇ ಹೇಳ್ತಾರೆ. ಅದನ್ನು ಏನೋ ಒಂದು ಒಂದೂವರೆ ಅವರಲ್ಲಿ ಶೂಟ್ ಮಾಡ್ಕೊಂಡು ಬಂದಿರೋ ವೀಡಿಯೋ ಅಂತ ಅದು ತುಂಬಾ ಒಳ್ಳೆ ವ್ಯೂಸ್ ತೊಗೊಂಡಿದ್ದೆ ಯೂಟ್ಯೂಬಲ್ಲಿ. ಅಂದರೆ ಇವರ ಚಾನಲ್ನ ಗ್ರೋ ಮಾಡೋದಕ್ಕೆ ಮೇನ್ ವೀಡಿಯೋ ಅಂದರೆ ಅದೇ. ತುಂಬಾ ಗ್ರೋ ಮಾಡ್ತು ಇವ್ರ ಚಾನಲ್ನ. ಅದು 2 MN ಹೋಗಿದೆ ಅದು ಆ ವಿಡಿಯೋ. ತುಂಬಾ ಚೆನ್ನಾಗಿದೆ, ನೋಡಿ ಆ ವಿಡಿಯೋನ. ಅದಕ್ಕೆ ಬಿಟ್ಟು ತುಂಬಾ ಹಲವಾರು ಪ್ಲೇಸ್ಗಳನ್ನ ಹೋಗಿದ್ದಾರೆ ಇವರು. ಹಲವಾರು ಜಾಗಗಳನ್ನ ತೋರಿಸಿದ್ದಾರೆ. ರಷ್ಯಾಗೆ ಹೋಗಿದ್ದಾರೆ, ತುಂಬ ದೇಶಕ್ಕೆ ಹೋಗಿದ್ದಾರೆ. ಅಫ್ಘಾನಿಸ್ತಾನ ಹೋಗಿದ್ದಾರೆ, ಮತ್ತು ದುಬೈಗೆ ಹೋಗಿದ್ದಾರೆ. ತುಂಬಾ ದೇಶಕ್ಕೆ ಹೋಗಿದ್ದಾರೆ. ನಮಗೆ ಇವರು ತುಂಬ ಪರ್ಸ್ನಲಾಗಿ ತುಂಬ ಇಷ್ಟ ಆಗಿರೋ ವಿಡಿಯೋ ಅಂದರೆ ಆ ಕೊರಿಲ್ಲಾ ಕ್ರೂಸ್ ಅಂತ ಹೋಗಿದ್ದಾರಲ್ಲ, ಅದು ತುಂಬಾ ಇಷ್ಟ ನನಗೆ. ಲೈಫಲ್ಲಿ ಒಂದು ಸಾರಿ ಅದನ್ನು ಅನುಭವಿಸ್ಬೇಕಂತ ನನಗೊಂದು ಆಸೆ ಇದೆ. ನೋಡೋಣ, ದೇವರ ಆಶೀರ್ವಾದ ಇದ್ದರೆ ಹೋಗೋಣ. ಒಬ್ಬ ಮೆಂಬರ್ಗೆ 35,000 ಅಂತ ಏನೋ ಹೇಳಿದ್ರು ಅವರು, ಅವ್ರ ವಿಡಿಯೋಲೇ ಹೇಳಿದರು. ಅದು ಫುಲ್ಲು ಲೋ ಅಲ್ಲಿ, ಆದರೆ ಹೈಯಲ್ಲಿ ಅಂದರೆ ತುಂಬಾ ಆಗುತ್ತೆ ಇನ್ನೂ ರೇಟ್ ಅಂತ.
ಅದು 1 ವೀಕ್ ಆರ್ 5 ಡೇಸ್ ಏನೋ ಇರುತ್ತೆ ಆ ಟ್ರಿಪ್. ಅದು ಲಕ್ಷದ್ವೀಪಕ್ಕೆ ಹೋಗಿದ್ರು. ಒಂದು ದೊಡ್ಡ ಹಡಗಿನಲ್ಲಿ ಕ್ರೂಸ್ನಲ್ಲಿ ಲಕ್ಷದ್ವೀಪಕ್ಕೆ ಹೋಗಿದ್ರು. ಅದು ವೀಡಿಯೋ ತುಂಬಾ ಇಷ್ಟ ಆಯಿತು ನನಗೆ ಮಾತ್ರ. ಒಂದು ಸಾರಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ ಇದೆ ಲೈಫಲ್ಲಿ. ನೋಡೋಣ, ದೇವರ ಆಶೀರ್ವಾದ ಇದ್ದರೆ ಮಾಡ್ತೀನಿ ಖಂಡಿತವಾಗ್ಲೂ. ನಿಮ್ಮ ಪ್ರೀತಿ ಸಪೋರ್ಟ್ ಬೇಕು ಅದಕ್ಕೆ. ಹಾಗಾದರೆ ಇವರು ತಿಂಗಳಿಗೆ ಎಷ್ಟು ದುಡಿತಾ ಇರ್ಬೋದು ಯೂಟ್ಯೂಬಿಂದ? ಎಷ್ಟು ದುಡಿತಾ ಇರ್ಬೋದು ಅಂದರೆ, ನಾನು ಇವ್ರ ವೀಡಿಯೋಸ್ನ ತೊಗೊಂಡ್ಬಿಟ್ಟು ಈ ಲೆಕ್ಕಾಚಾರ ಮಾಡ್ತಾಯಿಲ್ಲ. ಸೋಷಲ್ ಬ್ಲೇಡಲ್ಲಿ ಇರೋದನ್ನು ತೊಗೊಂಡ್ಬಿಟ್ಟು ಲೆಕ್ಕಾಚಾರ ಮಾಡ್ತಾಯಿದ್ದೆ. ಇದನ್ನು ಇವ್ರ ವೀಡಿಯೋಸ್ ತೊಗೊಂಡು ಲೆಕ್ಕಾಚಾರ ಮಾಡ್ತಿದ್ದೆ. ಸ್ವಲ್ಪ ಏನಂದರೆ ಇವರು ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕೋಲ್ಲ. ಒಂದು ತಿಂಗಳಿಗೆ ಒಂದು 10 ಒಂದು 5 ವೀಡಿಯೋ ಅಂದರೆ ಹೋಗ್ಬೋದು. ಇವ್ರು ಹಾಕಿದ್ದು ಲಾಸ್ಟ್ ಮಂತು ಬರೀ 2 ವೀಡಿಯೋ ಹಾಕಿದ್ದಾರೆ. ಆ 2 ವೀಡಿಯೋಯಿಂದ ಮಾಡಿರೋ ಲೆಕ್ಕಾಚಾರ ತುಂಬ ಡಿಫ್ರೆನ್ಶಿಯೇಟ್ ಮಾಡುತ್ತೆ ಅದನ್ನು. ಹಾಗಾಗಿ ನಾನು ಸೋಷಲ್ ಬ್ಲೇಡಲ್ಲಿ ತೊಗೊಂಡಿದ್ದೀನಿ. ನೀವು ಹೋಗ್ಬಿಟ್ಟು ಚೆಕ್ ಮಾಡಿ ಗೂಗಲಲ್ಲಿ ಸೋಷಲ್ ಬ್ಲೇಡ್ ಅಂತ ಹೊಡೆದ್ರೆ ಅಲ್ಲಿ ಸೈಡಲ್ಲಿ ಸರ್ಚ್ ಬಾರ್ ಇರುತ್ತೆ. ಸರ್ಚ್ ಬಾರಲ್ಲಿ ನಿಮ್ಗೆ ಯಾವ ಯೂಟ್ಯೂಬರ್ಸ್ ಪೇಮೆಂಟ್ ಬೇಕೋ ಅವ್ರು ಏನು ಡೀಟೇಲ್ಸ್ ಬೇಕೋ ಅಲ್ಲಿ ಸಿಗುತ್ತೆ, ತೊಗೊಳ್ಳಿ ಹೋಗ್ಬಿಟ್ಟು. ನಾನು ಅಲ್ಲಿಂದ ತೊಗೊಂಡಿದ್ದು. ಅಲ್ಲಿ ಯಾವ ಥರ ತೋರಿಸುತ್ತೆ ಅಂದರೆ 30 ದಿನದ ತೋರಿಸುತ್ತೆ. ಅಂದರೆ ಲಾಸ್ಟ್ 30 ಡೇಸಿಂದ ವ್ಯೂಸ್ ಎಷ್ಟಾಗಿದೆ ಈ ಚಾನಲ್ಗೆ ಅಂತ ತೋರಿಸುತ್ತೆ. ನಾನು ನೋಡಿರೋ ಪ್ರಕಾರ ಅಲ್ಲಿ ಲಾಸ್ಟ್ 30 ಡೇಸ್ಗೆ ಎಷ್ಟು ತೋರಿಸ್ತಿದೆ ಅಂದರೆ 3,70,00,000 ವ್ಯೂಸ್ ತೋರಿಸ್ತಾ ಇದೆ. 3,70,00,000 ವ್ಯೂಸ್. ನಾನು ಸಾಮಾನ್ಯವಾಗಿ 3,000ಕ್ಕೆ ಅಂತಲೇ ಮಾಡ್ತೀನಿ ಲೆಕ್ಕಾಚಾರ. ಇದನ್ನು ಅದೇ ಥರ ಮಾಡೋಣ. 3,70,00,000 ವ್ಯೂಸನ್ನು ನಾವು 3,000 ವ್ಯೂಸಿಗೆ $1 ಆಗುತ್ತೆ ಅಂತ ನಾವು ಅಂದ್ಕೊಂಡ್ರೆ ಇವ್ರದ್ದು $12,333 ಸಿಕ್ಬಿಡುತ್ತೆ. $12,333. ಅದನ್ನು ಇಂಡಿಯನ್ ರುಪಿಗೆ ಕನ್ವರ್ಟ್ ಮಾಡಿದ್ರೆ ನಮ್ಗೆ ಸಿಕ್ಬಿಡುತ್ತೆ 10,30,000 ಅಮೌಂಟ್ ಸಿಕ್ಬಿಡುತ್ತೆ. ಲಾಸ್ಟ್ 30 ದಿನದ ವ್ಯೂಸಿಗೆ ಬಂದಿರೋ ರೆವಿನ್ಯೂಟು 10,30,000. ಏನಪ್ಪ ಇಷ್ಟು ಬರುತ್ತಾ ಅಂತ ಕನ್ಫ್ಯೂಸ್ ಆಗಬೇಡಿ. ಅವರಿಗೆ ಬಂದಿರೋ ವ್ಯೂಸ್ ನೋಡಿ ಆವಾಗ ಅರ್ಥ ಆಗುತ್ತೆ ನಿಮಗೆ. ಬೇಕಾದ್ರೆ ನನ್ನ ಹಿಂದಿನ ವೀಡಿಯೋಸ್ ನೀವು ನೋಡಿ ಹೋಗ್ಬಿಟ್ಟು ಸ್ವಲ್ಪ ಲೆಕ್ಕಾಚಾರ ಸಿಕ್ಬಿಡುತ್ತೆ ಯಾವ ಥರ ಅಂದ್ಬಿಟ್ಟು. ನಾನು ಯಾಕೆ ಇವರು ತೊಗೊಳ್ಳಿಲ್ಲ ಅಂದರೆ, ಸುಮ್ಮನೆ 1-2 ವೀಡಿಯೋ ಹಾಕಿರ್ತಾರೆ, ಅದು ಜಸ್ಟ್ ಅದನ್ನಷ್ಟೇ ತೊಗೊಂಡು ಲೆಕ್ಕ ಮಾಡೋಕ್ಕಾಗುತ್ತೆ. ಅದಾದರೆ ಸ್ವಲ್ಪ ಡಿಫ್ರೆನ್ಷಿಯೇಟ್ ಆಗುತ್ತೆ ತುಂಬಾ. ಅದಕ್ಕಾಗಿ ನಾನು ಹಿಂದಿನ ವೀಡಿಯೋಸು ತೊಗೊಂಡಿಲ್ಲ, ಇದನ್ನು ತೊಗೊಂಡಿಲ್ಲ. ಇನ್ನು ಕರೆಕ್ಟಾಗಿ ಲೆಕ್ಕ ಮಾಡೋದಕ್ಕಾಗಲ್ಲ ಇವ್ರ ವಿಚಾರದಲ್ಲಿ. ಹಾಗಾಗಿ ಸೋಷಲ್ ಮೀಡಿಯಾದಿಂದ ಎತ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಪ್ರೀತಿ ಸಪೋರ್ಟ್ ನನಗೆ ಸಿಗ್ತಾಯಿಲ್ಲ, ಸಿಗಲಿ ಅಂತ ಕೇಳ್ಕೊಡ್ತೀನಿ ನಿಮ್ಮಿಂದ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ಸ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್. ಕಮೆಂಟು ಮಾಡಿ. ಏಕೆ